ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಮಾರಾಮಾರಿ ನಡೆದೋಗಿದೆ. ಓರ್ವ ಕಾರ್ಯಕರ್ತ ಕೂಡ ಸಾವನ್ನಪ್ಪಿದ್ದಾನೆ. ಆ ಸಾವನ್ನಪ್ಪಿದಂತ ಕಾರ್ಯಕರ್ತನ ಹೆಸರು ರಾಜಶೇಖರ್. ಯಾರಿಗೇನಾಗಬೇಕಾಗಿದೆ? ಬಳ್ಳಾರಿಯ ಮೆಡಿಕಲ್ ಕಾಲೇಜಿನಲ್ಲಿರುವಂತಹ ರಾಜಶೇಖರ್ನ ಮೃತದೇಹ ಶವಾಗಾರಕ್ಕೆ ಈಗ ಶಾಸಕ ಭರತ್ ರೆಡ್ಡಿ ಭೇಟಿಯನ್ನ ಕೊಟ್ಟಿರೋದು. ರಾಜಶೇಖರ್ ಕುಟುಂಬಸ್ಥರಿಗೆ ಭರತ್ ರೆಡ್ಡಿ ಸಾಂತ್ವನವನ್ನ ಹೇಳ್ತಾ ಇದ್ದ. ಅಷ್ಟೊಂದೇ ಅಲ್ವಾ ನೀವು ಮಾಡೋದು? ನಿಮ್ಮ ಬೇಳೆಗಳು ಬೇಯಿಸ್ಕೊಂಡ್ಬಿಟ್ರೆ ಮುಗಿದೋಯ್ತು. ಎಲ್ಲ ರಾಜಕೀಯ ಪಕ್ಷ, ಎಲ್ಲ ರಾಜಕೀಯ ನಾಯಕರುಗಳದ್ದು ಹಣೆ ಬರೋನೇ ಇದು. ಹೋಗ್ಬಿಟ್ಟು ಸಾಂತ್ವನ ಹೇಳ್ಬಿಟ್ರು, ಅವ್ರಿಗೊಂದಿಷ್ಟು ಸಂತಾಪವನ್ನು ಸೂಚಿಸಿ ನಾವು ಕಠಿಣ ಕ್ರಮ ತಗೊಳ್ತೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಬಿಡೋದಿಲ್ಲ ನಾವು, ಇದಿಷ್ಟು ಹೇಳಿ ಬರ್ತೀರಾ? ಅವ್ರಿಗೆ ಯಾವ ಭದ್ರತೆ? ಅವ್ರು ನಿಮ್ಮ ಪಕ್ಷಕ್ಕೋಸ್ಕರ ನಿಮಗೋಸ್ಕರ ದುಡಿಬೇಕಾದ್ರೆ ಅವ್ರಿಗೇನು ವ್ಯವಸ್ಥೆಯನ್ನು ಮಾಡಿದ್ರಿ? ಅವ್ರಿಗೇನಿದೆ? ಅವ್ರು ಸತ್ತಾಗ ಅವ್ರಿಗೇನು ಸಿಗುತ್ತೆ? ಯಾವ ಪಕ್ಷಗಳು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇನ್ನುಳಿದವ್ರ ಬಗ್ಗೆ ಭಾರಿ ಪ್ರೀತಿಯಪ್ಪ. ಇನ್ನುಳಿದವ್ರ ಬಗ್ಗೆ ಏನು ಭದ್ರತೆ ಅಂತೆ, ಅವರಿಗೆ ರಜೆ ವಿಚಾರದಲ್ಲಿ ಹೇಳೋದೇನಂತೆ, ಅವರಿಗೆ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಹೇಳೋದೇನಂತೆ. ಅಬ್ಬಬ್ಬಬ್ಬಬ್ಬ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಈಗ ಒಂದು ಕಡೆಗೆ ಕುಚುಕು ಗೆಳೆಯರು ಒಂದಾಗಕ್ಕೆ ಈ ಘಟನೆಯೂ ಕೂಡ ಕಾರಣವಾಯಿತು. ಆದರೆ ಈಗ ಭರತ್ ರೆಡ್ಡಿ ಹೋಗಿ ಭೇಟಿಯಾಗಿದ್ದಾರೆ, ಸಾಂತ್ವನವನ್ನು ಹೇಳಿದ್ದಾರೆ. ಅಷ್ಟೇ ಅಲ್ವಾ, ಇನ್ನೇನು ಮಾಡೋಕ್ಕಾಗತ್ತೆ? ಯಾವ ಕಾರ್ಯಕರ್ತರು ಸತ್ರ ಅವ್ರಿಗೇನಾಗಬೇಕಾಗಿದೆ? ಅವ್ರಿಗೊಂದು ಸಾಂತ್ವನ ಹೇಳ್ಬಿಟ್ಟು ಧೈರ್ಯವನ್ನು ತುಂಬಿಟ್ಟು ಹೇಳಿ ಬರೋದು, ನಾವು ಕ್ರಮ ತಗೊಳ್ತೀವಿ, ನಾವು ಬಿಡೋದಿಲ್ಲ ಅಂತ ಹೇಳಿ ಬಂದುಬಿಟ್ರೆ ಮುಗಿದೋಯ್ತು. ಪಾಪ ಆ ಕುಟುಂಬ ಜೀವನ ಹೆಂಗೆ ನಡೆಸುತ್ತೋ ಏನು, ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಇದು ಅದೇ ಪರಿಸ್ಥಿತಿ ಅನಿಸುತ್ತೆ ಅಲ್ವಾ? ಖಂಡಿತ ಅರುಣ್, ನಾನು ಈ ಹಿಂದೆನೂ ಕೂಡ ಒಂದು ಮಾತನ್ನ ಪ್ರಸ್ತಾಪ ಮಾಡಿದ್ದೆ. ಅಂದರೆ ಘಟನೆಗೆ ಪೊಲೀಸರ ವೈಫಲ್ಯನೇ ಕಾರಣ ಅನ್ನುವಂಥದ್ದನ್ನ. ಘಟನೆಗೆ ಪೊಲೀಸರ ವೈಫಲ್ಯ ಕಾರಣ ಯಾಕಂದರೆ ಇದಕ್ಕೆ ಪ್ರಮುಖವಾಗಿ ಇಬ್ಬರು ನಾಯಕರುಗಳನ್ನು ಒಂದಿಷ್ಟು ಶಿಸ್ತಾಗಿ ಹೇಳಿ ಅದನ್ನು ಕಂಟ್ರೋಲ್ ಮಾಡಿದರೆ ಬಹುಶಃ ಈ ಘಟನೆಗಳಾಗ್ತಿರಲಿಲ್ಲ. ಇವರು ಕೂಡ ತಮ್ಮ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಯಾರು ರಾಜಕಾರಣಿಗಳಂದರೆ ಈ ಕಡೆ ಜನಾರ್ದನ್ ರೆಡ್ಡಿ ಅವರಾಗಿರ್ಬೋದು, ಆ ಕಡೆ ಭರತ್ ರೆಡ್ಡಿ ಅವರಾಗಿರ್ಬೋದು, ಅವರೆಲ್ಲೋ ಒಂದು ಕಡೆಗೆ ಇಡೀ ಘಟನೆನ ನೋಡ್ತಾ ಕುಳಿತುಕೊಂಡಿದ್ರು ಅಂತ ಕಾಣಿಸುತ್ತೆ. ಇದೇ ಕಾರಣಕ್ಕೋಸ್ಕರ ಅವರು ಕಾರ್ಯಕರ್ತನ ಸಾವಾಗಿದೆ. ಆದರೆ ಇದರಲ್ಲಿ ಸಾಂತ್ವನ ಹೇಳೋದನ್ನು ಬಿಟ್ಟರೆ ಬೇರೆ ಇನ್ನೇನು ಮಾಡ್ಲಿಕ್ಕೆ ಅವ್ರು ಸಾಧ್ಯ ಕೂಡ ಆಗೋದಿಲ್ಲ. ಒಟ್ಟಾರೆಯಾಗಿ ಅಂದರೆ ಈ ಒಂದು ಘಟನೆ ಆರಂಭವಾದಂಥ ಸಂದರ್ಭದಲ್ಲಿ ಎರಡೂ ಕಡೆಯವರು ಕೂಡ ಇಲ್ಲೇ ಜಮಾವಣೆ ಆಗಿದ್ರು. ಎರಡೂ ಕಡೆ ನಾಯಕರುಗಳು ಕೂಡ ಸ್ಥಳದಲ್ಲೇ ಬೀಡ್ಬಿಟ್ಟಿದ್ರು. ಅದೇ ಸಂದರ್ಭದಲ್ಲಿ ಇವರು ಇಡೀ ಘಟನೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರ ಜೊತೆ ಸಹಕರಿಸಬೇಕಾಗಿತ್ತು, ಅಥವಾ ಪೊಲೀಸರಾದರೂ ಕೂಡ ಈ ಘಟನೆಯನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಈ ನಾಯಕರುಗಳನ್ನ ಕರೆದು ಸಂಧಾನ ಮಾಡಿ ಅದನ್ನು ಅಲ್ಲೇ ಕ್ಲಿಯರ್ ಮಾಡಬೇಕಾಗಿತ್ತು. ಬಹುಶಃ ಅದೆಲ್ಲದೂ ಆಗಿದ್ದಿದ್ರೆ ಇವತ್ತು ನಾಯಕರುಗಳು ಅವರ ಮನೆಗಳಿಗೆ ಹೋಗಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಸನ್ನಿವೇಶಗಳು ಬರ್ತಾ ಇರಲಿಲ್ಲ. ಹೀಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಗಲಾಟೆ ಆಯಿತು. ಗಲಾಟೆ ಸಂದರ್ಭದಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಇದ್ದಂಥ ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ರಾಜಕೀಯವಾಗಿ ಒಂದೇ ಪಕ್ಷದಲ್ಲಿದ್ರು ಕೂಡ ಒಂದಿಷ್ಟು ಭಿನ್ನಾಭಿಪ್ರಾಯಗಳಿತ್ತು. ಆದರೆ ಈ ಒಂದು ಘಟನೆಯಿಂದ ಅವರಿಬ್ಬರು ಮತ್ತೆ ಒಂದಾದ್ರು ಅನ್ನುವಂಥದ್ದು ಅವರ ಪಕ್ಷದ ಕಾರ್ಯಕರ್ತಗಳ ಒಂದು ರೀತಿಯ ಖುಷಿ ಮತ್ತು ಸಂತೋಷ ಇದೆ. ಆದರೆ ಘಟನೆ ಆಗಿರುವಂಥದ್ದು ಯಾವುದು ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗುತ್ತೆ ಅರವಿಂದ್. ಈ ರೀತಿಯ ಘಟನೆ ಬಳ್ಳಾರಿಯ ಇತಿಹಾಸದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಆಗಿರುವಂಥದ್ದು. ಅಂದರೆ ಸಣ್ಣ ಗಲಾಟೆಗಳಾಗ್ತಿತ್ತು, ಅಲ್ಲಲ್ಲಿ ರಾಜಕೀಯ ವೈಷಮ್ಯಕ್ಕೋಸ್ಕರ ಯಾರೋ ವೈಯಕ್ತಿಕವಾಗಿ ಕೊಲೆಗಳಾಗ್ತಿತ್ತು. ಆದರೆ ಈ ರೀತಿಯಾಗಿ ರಾಜಕೀಯ ಪಕ್ಷದ ಮುಖಂಡರುಗಳ ಸ್ವತಃ ಮುಂದೆ ನಿಂತುಕೊಂಡು ಕಾರ್ಯಕರ್ತರನ್ನ ಒಂದು ರೀತಿ ಉತ್ತೇಜನ ನೀಡುವಂತಹ ರೀತಿಯಲ್ಲಿ ಗಲಾಟೆ ಆದರೂ ಸಹಿತ ಕೈ ಕಟ್ಕೊಂಡು ನಿಂತಿರುವಂಥದ್ದು ಬಹುಶಃ ಇದೇ ಮೊದಲ ಬಾರಿಗೆ ಬಳ್ಳಾರಿ ಇತಿಹಾಸದಲ್ಲಿ. ಹೀಗಾಗಿ ಬಳ್ಳಾರಿ ಜಿಲ್ಲೆಯ ಜನರು ಕೂಡ ಭಯಭೀತರಾಗಿದ್ದಾರೆ. ನಾಯಕರುಗಳು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಒಂದಿಷ್ಟು ಸೌಜನ್ಯತೆಯನ್ನು ತೋರಿ, ಒಂದಿಷ್ಟು ಪ್ರಬುದ್ಧತೆಯನ್ನು ತೋರಿ ಕಾರ್ಯಕರ್ತರುಗಳನ್ನ ಸಮಾಧಾನ ಮಾಡುವಂಥದ್ದು, ಅದ್ರ ಜೊತೆಗೆ ಪೊಲೀಸರಿಗೆ ಸಹಕಾರ ಮಾಡುವಂಥ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಇವತ್ತು ಈ ಘಟನೆ ಆಗ್ತಿರ್ಲಿಲ್ಲ. ಇಡೀ ಘಟನೆಗೆ ಪೊಲೀಸರು ಮತ್ತು ರಾಜಕಾರಣಿಗಳ ಸ್ವಾರ್ಥ ಮತ್ತು ಪೊಲೀಸರ ವೈಫಲ್ಯ ಪ್ರಮುಖ ಕಾರಣ ಆಯಿತು. ಎಲ್ಲ ಆದ್ಮೇಲೆ ಇವತ್ತು ರಾಜಕಾರಣಿಗಳಿಗೆ ಅವರಿಗೆ ಸಾಂತ್ವನ ಹೇಳುವಂತ ಪರಿಸ್ಥಿತಿ ಬಂದಿರುವಂಥದ್ದು ನಿಜಕ್ಕೂ ಕೂಡ ದುರ್ದೈವದ ಸಂಗತಿ ಅರುಣ್. ಓಕೆ ಮುಖಂಡ ಗತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಶವಾಗಾರಕ್ಕೆ ಈಗ ಭೇಟಿಯನ್ನು ನೀಡಿದ್ದಾರೆ ಶಾಸಕ ಭರತ್ ರೆಡ್ಡಿ. ಶವಾಗಾರಕ್ಕೆ ಭೇಟಿ ಕೊಡ್ತಾರೆ, ಸಾಂತ್ವನವನ್ನು ಹೇಳ್ತಾರೆ, ಒಂದಿಷ್ಟು ಧೈರ್ಯ ತುಂಬರ್ತಾರೆ. ಯಾರು ಇದನ್ನು ಮಾಡಿದರೆ ಅವ್ರಿಗೊಂದಿಷ್ಟು ಶಿಕ್ಷೆ ಕೊಡಿಸ್ತೀವಿ ಅಂತ ಹೇಳ್ತಾರೆ. ಒಂದು ವಾರ ಬಿಸಿ ಇರುತ್ತೆ, 15 ದಿನ ಬಿಸಿ ಇರುತ್ತೆ, ಆಮೇಲೆ ಯಾರೂ ಇರೋದಿಲ್ಲ. ಅವ್ರವ್ರು ಬೇಳೆ ಬೇಯಿಸ್ಕೊಂಬಿಟ್ಟು ರಾಜಕೀಯ ನಾಯಕರು ಅವ್ರವ್ರು ಮಾಡಿ ಅವ್ರು ಹೋಗ್ಬಿಡ್ತಾರೆ. ಆ ಕುಟುಂಬದ ಯಾರು ಕೇಳೋರು ಇರೋದಿಲ್ಲ, ಯಾರು ಹೇಳೋರು ಇರೋದಿಲ್ಲ. ಅಲ್ಲೇ ಇದೆ ನೋಡಿ, ಆ ಕುಟುಂಬದ್ದೇ ಪರಿಸ್ಥಿತಿ ಇದೆ. ಅವರ ತಂದೆ BJPಯಲ್ಲಿದ್ದರಂತೆ, ಅವರ ಕುಟುಂಬಕ್ಕೇನೂ ಆಗಲಿಲ್ವಂತೆ. ಮಗ ಕಾಂಗ್ರೆಸ್ನಲ್ಲಿದ್ದಂತೆ, ಪಾಪ ಈಗ ಅವನು ಸತ್ತೋಗ್ಬಿಟ್ಟು ಅವ್ರ ಕುಟುಂಬಕ್ಕೇನೂ ಆಗಿಲ್ವಂತೆ. ಜೀವವನ್ನು ಸವಿಸ್ತಾರೆ, ಬಟ್ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಪಕ್ಷಗಳು. ದುಡೀರಿ, ನಾಯಿ ದುಡ್ದಂಗೆ ದುಡಿಬೇಕು, ಕತ್ತಿ ದುಡ್ದಂಗೆ ದುಡಿಬೇಕು, ನಿಮ್ಮನ್ನು ಯಾರು ಕೇಳೋರು ಯಾರು?